ನಿಂಗ್ ಮಾಡಕ್ ಕೆಲ್ಸ ಅಲ್ವಾ ಗುರು, ಬೇರೆ ಏನಾದ್ರು ಮಾಡೋಗು ಅಂತ ಹೇಳೋದು ಕೇಳಿದೀನಿ. ನನ್ ಕೆಲ್ಸದ ಜೊತೆ ಇದನ್ನ ನಾನು ಮಾಡ್ತಾ ಇದೀನಿ. ನನ್ ಕೆಲ್ಸನೆಲ್ಲ ಬಿಟ್ಬಿಟ್ಟು ಇದನ್ನ ಮಾಡ್ತಾ ಇಲ್ಲ. ಯೂತ್ ಅನ್ನೋರು ಬಂದವರಲ್ಲ ಆಟೋ ಡ್ರೈವರ್ಸ್, ಅವರಿಂದ ನಮ್ಮ ದುಡಿಮೆ ಅನ್ನೋದು ಕೆಟ್ಟೋಗ್ಬೋದು. ಒಂದು 100 ಜನ ಪ್ಯಾಸೆಂಜರ್ ಇದ್ರು, 25-30 ಆಟೋಗಳಿದ್ರು. ಇವಾಗ 100 ಜನ ಪ್ಯಾಸೆಂಜರ್ ಇದ್ದಾರೆ, 1000 ಆಟೋಗಳಿದಾವೆ. ಒಂದು ಸಿಂಪಲ್ ಆಗಿ ಒಂದು ಮಾತೈತೀನಿ ಮೇಡಮ್, ಅದು ಒಂದು ರೋಡ್, ಯಾವ್ದೋ ಒಂದು ಮನೆ ಐತೆ, ಆ ಮನೆ ಮುಂದೆ ರೋಡ್ ನೆರಳಿದೆ ಅಂತ ನಾನು ಗಾಡಿ ನಿಲ್ಲಿಸ್ಕೊಂಡು ನಿಂತ್ಕೊಂಡ್ರೆ ಆ ಮನೆಯವರು ನಮ್ಮನ್ನ ನಾಯಿ ತರ ನೋಡ್ತಾ ಇರ್ತಾರೆ. ಕೆಲವ್ರು ಮೀಟರ್ ಹಾಕಲ್ಲ ಸರ್, ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ. ಆದ್ರೆ ನಾವು ನಿಯತ್ತಾಗಿ ಮೀಟರ್ ಹಾಕ್ತೀನಿ ಅಂತಂದ್ರೆ ನಮ್ಮನ್ನ ಅಲ್ಲಿ ನಿಂತ್ಕೊಳ್ಳೋಕೆ ಬಿಡಲ್ಲ, ನಮ್ಮ ಮೇಲೆ ಹಲ್ಲೆ ಆಗುತ್ತೆ, ನಮ್ಮ ಗಾಡಿ ಡ್ಯಾಮೇಜ್ ಆಗುತ್ತೆ, ನಮ್ಮ ಹುಡುಗಂಗೆ ಬಾಯಲ್ಲಿ ರಕ್ತ ಬರೋಂಗೆ. ಇದೇ ಯಲಹಂಕ ರೈಲ್ವೆ ಸ್ಟೇಷನ್ ಅಲ್ಲಿ ಗೊತ್ತಿಲ್ಲ, ಯಾರು ಬಂದಲ್ಲಿ ನಿಂತ್ಕೊಳ್ಬಾರ್ದು. ನಿಂತ್ಕೊಂಡ್ರೆ ಏನ್ ಮಾಡ್ತಾರೆ? ಯಾರಾದ್ರೂ ಪ್ಯಾಸೆಂಜರ್ ಬಂದ್ ನಿಮ್ ಗಾಡಿ ಹತ್ತೋ ತನಕ ಸುಮ್ಮನಿರ್ತಾರೆ. ಒಂದು ಸಾರಿ ಪ್ಯಾಸೆಂಜರ್ ಹತ್ತದ್ರ ಅಂದ್ರೆ ನನ್ನ ಇಳಿಸ್ಬಿಟ್ಟು ಜಗಳ ಕಾಲರ್ ಎಲ್ಲ ಹೊಡಿಯೋಕ್ ಬಂದು ನಾನು ನಿಂತ್ಕೊಂಡೆ. ಆಟೋದವ್ರ ಮಧ್ಯೆ ಒಗ್ಗಟ್ಟನ್ನೋದಿಲ್ವ ಸರ್? ಹಾಗಾದ್ರೆ ಇದೆ. ಅದ್ ಹೆಂಗ್ ಹೇಳ್ತೀರಾ ಸರ್ ನೀವು? ಹಿಂಗೆಲ್ಲ ಹೊಡೆಸ್ಕೊಂಡ್ಮೇಲೆ ಅದು ಎಲ್ಲಿದೆ ಒಗ್ಗಟ್ಟಾಗಾದ್ರೆ? ಈವನ್ ಆಟೋ ಚಾಲಕರ ಮಧ್ಯನೂ ರಾಜಕೀಯ ಇದೆನಾ? IT, BT ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ರ್ಯಾಪಿಡೋದಲ್ಲಿ ಡ್ಯೂಟಿ ಮಾಡ್ತಾರೆ. ಅವ್ರೇನೋ ನಮ್ ಕೆಲಸ ಮಾಡ್ತಾ ಇದಾರೆ, ನಾವು ಅವ್ರ ಕೆಲಸ ಮಾಡಕ್ಕಾಗಲ್ಲ. ಇರೋದೊಂದು ದುಡಿಮೆ, ಇದನ್ನು ಅವ್ರು ಬಂದು ಕಿತ್ಕೋತಾ ಇದಾರಲ್ಲ, ಮತ್ತೆ ನಾವೆಲ್ಲ ಹೋಗೋಣ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡಕ್ಕ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಏನ್ ಪೂಜಾ ಆಟೋದಲ್ಲಿ ಕೂತ್ಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಇವತ್ತು ನಮ್ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗ್ತಿದ್ದಾರೆ. ರೀಲ್ಸ್ ಮಾಡೋದ್ರ ಮೂಲಕ, ಅದ್ರಲ್ಲೂ ರೀಲ್ಸ್ ಮುಖೇನ ಆಟೋದವ್ರಿಗಾಗುವಂತಹ ಕಷ್ಟ ನಷ್ಟಗಳ ಬಗ್ಗೆ ಮಾತಾಡ್ತಾ ಸಿಕ್ಕಾಬಟ್ಟೆ ಫೇಮಸ್ ಆಗಿರುವಂತಹ ಆಟೋ ಕನ್ನಡಿಗ ಅಜ್ಜು ಸುಲ್ತಾನ್ ಅವ್ರು ನಮ್ ಜೊತೆಗಿದ್ದಾರೆ. ಜೊತೆಗೆ ಅವರ ಟೀಮ್ ಕೂಡ ನಮ್ ಜೊತೆಗಿದೆ. ಅಂಡ್ ಅವರ ಸ್ನೇಹಿತರು, ಟೀಮ್ ಅಂತ ಹೇಳಕ್ಕಾಗಲ್ಲ. ಎಸ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದ್ದೀರಾ? ಓಕೆ. ಏನ್ ಸರ್, ನಿಮ್ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಮೇಡಮ್, ಗಾಡಿ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ವಿ, ಅವ್ರನ್ನ ಕರ್ಕೊಂಡು ಅವ್ರ ಜೊತೆನೆ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೆ. ಓಕೆ ಸರ್, ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತಿದ್ದೆ, ರೀಲ್ಸ್ ಅಲ್ಲಿ ಬಹುಶಃ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅವ್ರಿಗಾಗುವಂತ ಕಷ್ಟನ ಅಟ್ಲೀಸ್ಟ್ ನಾವು ಜನಗಳಿಗೆ ಮುಟ್ಸೋಕೆ ಯೂಸ್ ಆಗ್ತದೆ. ಅದನ್ನ ನೀವು ಆ ತರದ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ಹಿಂಗೆ ಆಟೋದವರಿಗೆ ಒಂದಷ್ಟು ಪ್ರಾಬ್ಲಮ್ಸ್ ಗಳಿರುತ್ತೆ, ಅವ್ರಿಗಂತ ಆದಂತಹ ಒಂದಷ್ಟು ಎಕ್ಸ್ಪೀರಿಯನ್ಸ್ ಗಳಾಗಿರ್ಬೋದು, ಅದೆಲ್ಲವೂ ಕೂಡ ಶೇರ್ ಮಾಡ್ತಾ ಹೋಗ್ತೀರಾ ರೀಲ್ಸ್ ಮುಖೇನ. ಸೊ ಎಸ್, ನಿಮ್ಮ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂಡ್ ಇದು ಒಂದ್ ತಲೆಗೆ ಯಾವ ರೀತಿ ಬಂತು ಅಂತ ಹೇಳಿ? ಸೊ ನಾನು ಸೋಷಿಯಲ್ ಮೀಡಿಯಾ ಅವಾಗ ನೋಡ್ತಾ ಇದ್ದೆ, ಬೇರೆಯವರೆಲ್ಲ ವಿಡಿಯೋಸ್ ಮಾಡ್ತಾ ಇದ್ರಲ್ವಾ. ಸೊ ನನ್ಗೂ ಅನ್ನಿಸ್ತು, ನಾನು ಯಾಕೆ ಮಾಡಬಾರ್ದು. ಸೊ ಸ್ಟಾರ್ಟ್ ಮಾಡಿದೆ 2024 ಜನವರಿಯಿಂದ ಸ್ಟಾರ್ಟ್ ಮಾಡಿ ಇವಾಗ 2026 ಇನ್ನೂ ನಡೀತಾ ಇದೆ ಮೇಡಮ್. ಇನ್ನು ನಡೀತಾ ಇದೆ 2024. ಓಕೆ. ಬಹಳಷ್ಟು ಜನ ರೆಸ್ಪಾನ್ಸ್ ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ. ಜೊತೆಗೆ ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಸ್ ಗಳನ್ನು ಕೂಡ ನೋಡಿದೀನಿ. ನಿನಗ್ ಮಾಡಕ್ ಕೆಲ್ಸ ಅಲ್ವಾ ಗುರು, ಬೇರೆ ಏನಾದ್ರು ಮಾಡೋಗು ಅಂತ ಹೇಳೋದು ಕೇಳಿದೀನಿ. ತಗೋತಾರೆ ಇದನ್ನ ಅಂತ. ಸೊ ಏನಂತಂದ್ರೆ ಮೇಡಮ್, ನನ್ ಕೆಲ್ಸದ ಜೊತೆ ಇದನ್ನ ನಾನು ಮಾಡ್ತಾ ಇದೀನಿ. ನನ್ ಕೆಲ್ಸನೆಲ್ಲ ಬಿಟ್ಬಿಟ್ಟು ಇದನ್ನ ಮಾಡ್ತಾ ಇಲ್ಲ. ನಾನು ಫುಲ್ ಟೈಮ್ ನಾನು ಆಟೋ ಡ್ರೈವರ್, ಪಾರ್ಟ್ ಟೈಮ್ ಇನ್ಫ್ಲುಯೆನ್ಸರ್. ಓಕೆ. ಯಾವ ತರದ ಇನ್ಫ್ಲುಯೆನ್ಸರ್ ನೀವು? ಏನೇನ್ ಮಾಡ್ತೀರಾ ಇನ್ಫ್ಲುಯೆನ್ಸರ್ ಅಂದ್ರೆ? ಈಗ ಆಟೋ ಡ್ರೈವರ್ಸ್ ಗಳಿಗೆ ಯಾವ ರೀತಿಯಾಗಿ ಇದನ್ ಮಾಡ್ತೀರಿ? ಆಟೋ ಡ್ರೈವರ್ ಗಳಿಗೆ ತಿಳುವಳಿಕೆ ಮತ್ತೆ ಕೆಲವೊಂದು ಪ್ರಾಬ್ಲಮ್ ಗಳಾಗ್ತವೆ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದು, ಮತ್ತೆ ಆಟೋ ಲೈಫ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ಮತ್ತೆ ನನ್ನ ಡೈಲಿ ಲೈಫ್ ಅನ್ನ ಬ್ಲಾಗ್ ಮುಖಾಂತರ ನಾನು ತಿಳಿಸ್ತೀನಿ ಮೇಡಮ್. ಓಕೆ, ಸೂಪರ್. ಏನ್ ಮಾಡ್ಕೊಂಡಿರೋದು ಅಜ್ಜು ಸುಲ್ತಾನ್ ಅಂದ್ರೆ? ಈಗ ಏನ್ ಓದಿದ್ರು, ಎಲ್ಲಿ ಅವರು ಮೂಲತಃ? ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆ ಇಳಕಲ್ನವನು. ಓ, ನಮ್ ಕಡೆಯವ್ರೇನ್ರಿ ನೀವು? ಸೊ ನಾನು ಅಷ್ಟೊಂದು ಶಾಲೆ ಏನ್ ಕಲ್ತಿಲ್ಲ, 7ನೇ ತರಗತಿ ಅಷ್ಟೇ ಕಲ್ತಿರೋದು. ಓಕೆ. ಅದ್ರ ಮೇಲೆ ನಾನು ಊರೆಲ್ಲ ಸುತ್ತಾಡಿ ಆ ಕಡೆ ಈ ಕಡೆ ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ. ಅಂದ್ರೆ ನಮ್ ಉತ್ತರ ಕರ್ನಾಟಕ ಗೊತ್ತಲ್ವಾ, ಬೇರೆ ಕಡೆ ಕೂಳಿ ಹೋಗೋದು. ಸೊ ಆ ರೀತಿ ಮಾಡ್ಕೊಂಡಿದ್ದಾಗ ಬೆಂಗಳೂರಿಗೆ 2012ರಲ್ಲಿ ಬಂದು ಒಂದ್ 5 ವರ್ಷ ಇದ್ದು ಮತ್ತೆ ಊರ್ಗ್ ಹೋಗಿ, ಅಲ್ಲಿಂದ ಮಂಗಳೂರು ಹೋಗಿ, ಮತ್ತೆ ಬೇರೆ ಬೇರೆ ಕಡೆ ಹೋಗಿ, ಮುಂಬೈ ಹೋಗಿ, ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲೇ ಸೆಟ್ಲ್ ಆಗಿದೆ. ಯೂಶಲಿ ನಮ್ ಕಡೆಗೆ ಈಗ ಬಾಗಲಕೋಟೆಯಿಂದ ಬೆಂಗಳೂರು ಬಂದು ಜೀವನ ಇರ್ತದಲ್ರಿ ಸರ್. ಹೆಂಗೆ ನಮ್ ಮಂದಿ ಥಿಂಕ್ ಮಾಡ್ತಾರೆ ಅಂದ್ರೆ, ಬೆಂಗಳೂರಿಗೆ ಹೊಂಟೇನೋಪಾ, ಏನೋ ಮಂದಿ ಹೆಂಗಿರ್ತಾರೋ ಏನೋ, ಅಲ್ಲಿ ಹೆಂಗಿರ್ತಿತ್ತೋ ಏನ್ ಕತಿನೋ, ಇದೆಲ್ಲ ಒಂದು ಸಹಜವಾಗಿ ಇದಿರುತ್ತೆ ತಲೆಯಲ್ಲಿ. ಅದ್ರಲ್ಲೂ ನಮ್ ಕಡೆ ಒಂಥರ ಮುಗಿದ್ರು ಜನ ಇದಾರೆ. ಹೆಂಗಿತ್ತದು ಬೆಂಗಳೂರು ಜೀವನ? ಹೆಂಗಿತ್ತು ಕಂಪ್ಲೀಟ್ ಆಗಿ? ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅಂದ್ರೆ ಸ್ಕ್ಯಾಮ್ ಆಗೋದು ಗೊತ್ತಲ್ವಾ ಮೇಡಮ್. ಏನೋ ಒಂದ್ ಕೆಲ್ಸಕ್ಕಂತ ಕರ್ಸಿರ್ತಾರೆ, ಇಲ್ಲಿ ಬಂದ ಮೇಲೆ ಅದು ಕೆಲ್ಸ ಇರಲ್ಲ, ಬೇರೆನೆ ಏನೋ ಮಾಡಿಸ್ತಾರೆ. ಆ ರೀತಿ ನಾನು ಸ್ಕ್ಯಾಮ್ ಅಲ್ಲಿ ಆಗಿ ಅನುಭವಿಸಿದೀನಿ ತುಂಬಾ. ಏನಂತಂದ್ರೆ ವೇಟರ್ ಕೆಲ್ಸಕ್ಕಂತ ಕರ್ಕೊಂಡ್ ಬಂದು ಬೇರೆ ಬೇರೆ ಕೆಲ್ಸಕ್ಕೆ ಹಚ್ಚಿದ್ರು. ಅಂದ್ರೆ ತಟ್ಟೆ ತೊಳಿಯೋದು ಅದೆಲ್ಲ. ಅಂದ್ರೆ ಬೆಂಗಳೂರು ನಮ್ಗೆ ನೀರಲ್ಲೆಲ್ಲ ಆಗ್ಬರಲ್ಲ. ಸೊ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬರೀ ನೀರಲ್ಲೇ ಇರೋದು. ಆ ರೀತಿ ಆದಾಗ ಎಕ್ಸ್ಪೀರಿಯನ್ಸ್ ತುಂಬಾ ಕೆಟ್ಟದಾಗಿತ್ತು.
ಆಮೇಲೆ ನಾನೇ ಇಲ್ಲೇ ಬೇರೆ ಕಡೆ ಕೆಲಸ ಹುಡ್ಕೊಂಡು ಡೆಲಿವರಿ ಬಾಯ್ ಹ್ಮ್. ಏನೇನೋ ಕೆಲಸ ಯಾವ್ದಾದ್ರು ಸಿಗುತ್ತೆ ಎಲ್ಲದನ್ನು ಮಾಡ್ಕೊಂಡಿದ್ದೆ ಮೇಡಮ್. ಓಕೆ. ಡೆಲಿವರಿ ಬಾಯ್ ಇಂದ ಆಟೋ ಡ್ರೈವರ್ ಜರ್ನಿ ಹೇಗೆ ಶಿಫ್ಟ್ ಆಯ್ತು ಅಂತ? ಸೊ ಅಂದ್ರೆ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಕೋಲ್ ಮಿನಿ ಟ್ರಕ್ ಅಂತ. ಅವನು ನಾನು ಡೆಲಿವರಿ ಬಾಯ್ಗೋಸ್ಕರ ಒಂದು ಗಾಡಿನ ರೆಂಟಲ್ಗೆ ತಗೊಂಡಿದ್ವಿ. ಆ ಗಾಡಿನ ರೆಂಟಲ್ ಇಂದ ರಿಟರ್ನ್ ಕೊಡ್ಬೇಕಾಗಿತ್ತು. ಸೊ ಆ ದಿನ ಹೋಗ್ತಿರ್ಬೇಕಾದ್ರೆ ನಮ್ಗೆ ಒಬ್ರು ಆಟೋ ಡ್ರೈವರ್ ಸಿಕ್ಕಿದ್ರು. ಈ ರೀತಿ ನಮ್ಗೂ ಆಟೋ ಓಡಿಸ್ಬೇಕು, ನಮ್ಗೂ ಓಡ್ಸಕ್ ಬರುತ್ತೆ, ಕಲೆಕ್ಷನ್ ಹಂಗ್ ಬೇಕು ಅಂತ ಕೇಳಿದಾಗ ಅವರು ನಮ್ಮನ್ನ ಒಬ್ರ ಹತ್ರ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಗಾಡಿನ ಕೊಡ್ಸಿದ್ರು. ಅವಾಗಿಂದ ಸ್ಟಾರ್ಟ್ ಆಯ್ತು ಮೇಡಮ್ 2019. 2019ರಲ್ಲಿ ನಿಮ್ದು ಆಟೋ ಒಂದು ಜರ್ನಿನ ಶುರು ಮಾಡ್ಕೋತಾ ಹೋದ್ರಿ. ಸೊ ಎಸ್ ಸರ್. ಇನ್ನು ಬಹಳಷ್ಟು ಜನಕ್ಕೆ ಒಂದು ಇದಿರುತ್ತೆ, ಅಂದ್ರೆ ಈಗ ಹೆಂಗೆ ಬೆಂಗಳೂರು ಜೀವನ ನಾವು ಬಂದ್ಬಿಟ್ಟು ಅದೇ ಉತ್ತರ ಕರ್ನಾಟಕದವರೇ ಬಹಳಷ್ಟು ಜನ ಬಂದು ಇಲ್ಲಿ ಈ ಒಂದು ಆಟೋ ಜರ್ನಿ ಅಂದ್ರೆ ಆಟೋ ಡ್ರೈವರ್ ಆಗಿ ಕೆಲಸ ಮಾಡೋದು ಅದೆಲ್ಲ ಇರುತ್ತೆ. ಸೊ ಹೆಂಗೆ ನೀವ್ ಅದನ್ನ ಇದು ಬರೀ ಆಟೋ ಅಲ್ಲ ಮೇಡಮ್, ಆಟೋ, ಕ್ಯಾಬು, ಹೌದೌದು. ಗಾರೆ ಕೆಲಸ, ಕಂಬಿ ಕೆಲಸ, ಪ್ರತಿಯೊಂದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಜನ ಇಲ್ಲಿದ್ದಾರೆ. ಹೌದು 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 ಸರ್. ಹೌದು. ಆದ್ರೆ ಅಲ್ಲಿರೋ ಜನಕ್ಕೆ ಇಲ್ಲಿ ಬೆಂಗಳೂರು ಅನ್ನುವಂಥದ್ದು ಎಷ್ಟು ಆ ಜೀವನ ಎಷ್ಟು ಹೊಂದ್ಕೊಳಕ್ಕೆ ಕಷ್ಟ ಆಗತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಹೊಂದ್ಕೊಳ್ಳೋಕ್ ಕಷ್ಟ ಏನಿಲ್ಲ ಮೇಡಮ್. ನಮ್ಮ ಉತ್ತರ ಕರ್ನಾಟಕದ ಜನ, ಅದರಲ್ಲೂ ಕಲ್ಯಾಣ ಕರ್ನಾಟಕದ ಜನ ಹೊಂದ್ಕೊಳ್ಳೋದ್ರಲ್ಲಿ ಏನೂ ಇದಿಲ್ಲ. ಅವರು ಅಲ್ಲಿ ತಮ್ಮ ಅರಮನೆನೇ ಇರ್ಬೋದು, ಊರಲ್ಲಿ ಅರಮನೆನೇ ಇರ್ಬೋದು, ಆದ್ರೆ ಬೆಂಗಳೂರಿಗೆ ಬಂದಾಗ ಗುಡಿಸ್ಲಲ್ಲಿ ಜೀವನ ನಡೆಸ್ತಾರೆ. ಅವ್ರು ಎಜುಕೇಟೆಡ್, ವೆಲ್ ಎಜುಕೇಟೆಡ್, PhD ಎಲ್ಲ ಡಿಗ್ರಿ ಮಾಡಿರೋರು, ಗಾರೆ ಕೆಲಸ, ಕಂಬಿ ಕೆಲಸ, ಆಟೋ ಓಡಿಸ್ಕೊಂಡು, ಕ್ಯಾಬ್ ಓಡಿಸ್ಕೊಂಡಿದ್ದಾರೆ. ಹೌದು. ಸೊ ಅವ್ರಿಗೆ ಜೀವನ ಅಷ್ಟೊಂದು ಕಷ್ಟನೇ ಅಲ್ಲ. ಎಲ್ಲಾ ನೋಡಿನೇ ಅವ್ರು ಈ ಲೈನಿಗೆ ಬಂದಿರ್ತಾರೆ. ಆದ್ರೆ ಮೇನ್ಲಿ ಯಾಕೆ ನೀವು ಆಟೋನೇ ಓಡಿಸ್ಬೇಕು ಅಂತ ಆಟೋ ಪ್ರೊಫೆಷನ್ ನ ಚೂಸ್ ಮಾಡಿದ್ ಯಾಕೆ ಅಂತ? ದುಡಿಮೆ ಚೆನ್ನಾಗಿತ್ತು, ದುಡಿಬಹುದಾಗಿತ್ತು ಆರಾಮಾಗಿ. ಅಂದ್ರೆ ಇದ್ರಲ್ಲಿ ನಮ್ಮ ಜೀವನನ ಕಟ್ಕೋಬಹುದು ಅನ್ನೋ ಒಂದು ಹುಮ್ಮಸ್ಸಿತ್ತು. ಸೊ ಅದಕ್ಕೆ ಆಟೋ ಲೈನ್ ನಾನು ಸೆಲೆಕ್ಟ್ ಮಾಡಿ. ಓಕೆ, ಇವ್ರಿಬ್ರನ್ನ ಮಾತಾಡ್ಸೋಣ. ಓಕೆ ಸರ್, ಹೇಳಿ ನಿಮ್ದು ಆಟೋ ಡ್ರೈವರ್ ಜರ್ನಿ ಹೇಗ್ ಶುರುವಾಯ್ತು, ಯಾಕೆ ಆಯ್ಕೆ ಮಾಡ್ಕೊಂಡಿದೆ? ಇನ್ನ ನಮ್ಗೇನು ಇಲ್ದವ್ರಿಗೆ ಇದೇ ಒಂದು ಚೂಸ್ ಅನ್ನೋದು ನನಗ ಗೊತ್ತಾಯ್ತು. 1988ರಿಂದ ನಾನು 40 ವರ್ಷ ಇಲ್ಲಿವರೆಗೂ ಆಗಿದೆ. 40 ವರ್ಷ ಮೇಲೇನೆ ಆಗಿದೆ. ಇನ್ನು ಜೀವನ ಪಡೋ ಸಿಟಿ ಎಲ್ಲ ಓಡಿಸ್ಕೊಂಡು ದಿನನಿತ್ಯ ಆಟೋ ಡ್ರೈವಿಂಗ್ ಅಲ್ಲೇ ಇದ್ಬಿಡಿ. ಸರ್ ನೀವ್ ಹೇಳಿ, ಆಟೋ ಡ್ರೈವರ್ ಜೀವನ ಹೇಗಿದೆ? ಖುಷಿ ಇದೆನಾ ಆ ಒಂದ್ ಕೆಲ್ಸದಲ್ಲಿ? ನೀವ್ ಹೇಳಿ. ಖುಷಿ ಅಂದ್ರೆ ಮುಂಚೆ ಇತ್ತು, ಇವಾಗಿಲ್ಲ. ಇವಾಗಿಲ್ಲ. ಇವಾಗ ಬೈಕ್ ಟ್ಯಾಕ್ಸಿ ಅದು ಇದು ಅಂತ ಬಂದ್ಬಿಟ್ಟು ನಮ್ ಜೀವನ ನರಕ ಆಗ್ಬಿಡಿ. ಈ ಜೀವನ ನರಕ ಆಗಿದೆ. ಹೌದು. ಯೂಶಲಿ ಸರ್ ಈಗ ಕಾಲ ಬದಲಾಗ್ತಾ ಇದ್ದಂಗೆ ಎಲ್ಲವೂ ಕೂಡ ಎಲ್ಲಾ ಪ್ರೊಫೆಷನಲ್ಲೂ ಚೇಂಜಸ್ ಆಗ್ತಾ ಹೋಗುತ್ತೆ. ಆತರ ನಿಮ್ಮ ಒಂದು ಇದ್ರಲ್ಲಿ ಈ ಒಂದು ಆಟೋ ಒಂದು ಪ್ರೊಫೆಷನ್ ಅಲ್ಲಿ ಈಗ ಅವಾಗಿರುವಂತಹ ಆಟೋ ಡ್ರೈವರ್ಸ್ ಗಳಿಗೂ ಈಗಿರುವಂತಹ ಆಟೋ ಡ್ರೈವರ್ಸ್ ಗಳಿಗೂ ಏನು ವ್ಯತ್ಯಾಸ ಇದೆ ಸರ್? ಅಜಗಜಾಂತರ ಇದೆ ಮೇಡಮ್. ಅಜಗಜಾಂತರ ಇದೆ. ಯಾವ ರೀತಿ ಸರ್? ಸೀನಿಯರ್ ಇಲ್ಲೇ ನಿಂತಿದ್ದಾರೆ ನಿಮ್ ಕಣ್ಮುಂದೆ. ಅವರು ಡ್ರೆಸ್ಸಿಂಗ್ ಸೆನ್ಸು, ನನ್ನ ಡ್ರೆಸ್ಸಿಂಗ್ ಸೆನ್ಸು ಅವ್ರಿಗೆ ಗೊತ್ತು. ಯೂನಿಫಾರ್ಮ್ ಅಲ್ಲದೆ ರೋಡ್ ಮೇಲೆ ಬರಬಾರ್ದು. ಅವರು ಯೂನಿಫಾರ್ಮು, ಡಾಕ್ಯುಮೆಂಟ್ ಪ್ರತಿಯೊಂದನ್ನು ಇಟ್ಕೊಂಡು ಮೀಟರ್ ಪ್ರಕಾರ ನಡೆಸ್ತಾರೆ. ನಮ್ಮಲ್ಲಿರುವಂತ ಕೆಲವೊಬ್ರು ಯೂತ್ಸ್ ಅವರು ಯೂನಿಫಾರ್ಮ್ ಅನ್ನ ಈ ಮೂವೀಸ್ ಅಲ್ಲಿ ಹಾಕ್ತಾರಲ್ಲ, ಆ ರೀತಿ ಶರ್ಟ್ ಅನ್ನ ಹಾಕೋದು ಅಂದ್ರೆ ಬೇಕಾಬಿಟ್ಟಿ ನಮ್ಗೆ ಗೊತ್ತಿಲ್ಲ. ಅವರು ಪ್ರಯಾಣಿಕರಿಗೆ ಗೌರವ ಕೊಡೋದು ಯಾವ ರೀತಿ ಅನ್ನೋದನ್ನ ಅವ್ರು ತಿಳಿಸ್ಕೊಡ್ತಾರೆ. ನಮ್ಮಲ್ಲಿ ಇರುವಂತವ್ರು ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಸೊ ಅವ್ರು ಪ್ರಯಾಣಿಕರಿಗೆ ಗೌರವ ಕೊಡ್ತಾರೆ. ಪ್ರಯಾಣಿಕರು ಬಂದ್ರೇನೆ ನಮ್ ದುಡಿಮೆ ಆಗುತ್ತೆ ಅನ್ಕೊಂಡು ಅವ್ರು ಇರ್ತಾರೆ. ಅವ್ನ್ ಬಂದ್ರೆ ಬಿಟ್ರೆ ನನ್ಗೇನು ಅನ್ನೋ ರೀತಿಲಿ ಇದಾರೆ ಇವಾಗಿನ ಜನರೇಷನ್. ಇವಾಗಿನ ಜನರೇಷನ್ ಅವ್ರು ಆತರ ಇದಾರೆ. ಸರ್ ನೀವು ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಆಗಿನ ಜನರೇಷನ್ ಅವ್ರು ಆತರ ಇತ್ತು ಅಂತ. ಸೊ ಯಾವ ರೀತಿ ಬದಲಾಗಿದೆ ಸರ್ ಆಟೋ ಡ್ರೈವರ್ಸ್ ಮೇಲೆ ಇರುವಂತಹ ಒಪಿನಿಯನ್? ಯಾವ ರೀತಿಯಾಗಿ ಬದಲಾಗಿದೆ ಅಂದ್ರೆ ಆಗ ಇರುವಂತಹ ಒಪಿನಿಯನ್, ಆಟೋ ಡ್ರೈವರ್ ಜೀವನ ಆಗಿರ್ಬೋದು, ಯಾವ ರೀತಿ ಬದಲಾಗಿದೆ? ಆಗ ಅಂತಂದ್ರೆ ತುಂಬಾ ಜನ ಆಟೋ ಡ್ರೈವರ್ಸ್ ಆಟೋಗಳನ್ನ ಬಳಕೆ ಮಾಡ್ಕೋತಿದ್ರು ಜಾಸ್ತಿ, ಗಾಡಿಗಳು ಕಡಿಮೆ. ಗಾಡಿಗಳು ಕಡಿಮೆ. ಅವಾಗ ದುಡಿಮೆ ಅನ್ನೋದು ತುಂಬಾ ಇತ್ತು. ಹೌದು ಸರ್. ಈಗ ಆಟೋಗಳು ಹೆಚ್ಚಾಗಿ ಆಟೋ ಡ್ರೈವರ್ಸ್ ಗಳನ್ನು ಹೆಚ್ಚಾಗಿದ್ದಾರೆ. ಆಟೋ ಡ್ರೈವರ್ಸ್ ಅದರಲ್ಲೂ ಎಕ್ಸ್ಪ್ರೆಸ್ಸಲ್ಲಿ ಯೂತ್ ಅನ್ನೋರು ಬಂದವರಲ್ಲ ಆಟೋ ಡ್ರೈವರ್ಸ್, ಅವರಿಂದ ನಮ್ಮ ದುಡಿಮೆ ಅನ್ನೋದು ಕೆಟ್ಟೋಗ್ಬಿಟ್ಟಿದೆ. ಕಾರಣ ಸರ್ ಯೂತ್ ಕಾರಣ ಅಂತಂದ್ರೆ ಅದೇ ಹೆಚ್ಚು ಡ್ರೈವರ್ಸ್ ಆಟೋ ಪ್ಯಾಸೆಂಜರ್ ಸಿಕ್ಕೋದು ಕಡಿಮೆ ಆಗ್ಬಿಟ್ಟಿದೆ. ಈಗ ರಾಪಿಡೋ ರೀತಿ ಆಗಿದೆ ಅಂತಂದ್ರೆ ಮೊದ್ಲೆಲ್ಲ 10 ಜನ ಸಾರಿ ಒಂದು 100 ಜನ ಪ್ಯಾಸೆಂಜರ್ ಇದ್ರು, ಒಂದು 25-30 ಆಟೋಗಳಿದ್ವು. ಇವಾಗ 100 ಜನ ಪ್ಯಾಸೆಂಜರ್ ಇದ್ದಾರೆ, 1000 ಆಟೋಗಳಿದಾವೆ. ಸೊ ಪರ್ಮಿಟ್ ಸಿಟಿ ಲಿಮಿಟ್ಸ್ ಪರ್ಮಿಟ್ ಏನಿತ್ತು ಅದಕ್ಕಿಂತ ಜಾಸ್ತಿ ಇದೆ. ಬಟ್ ನಮ್ಗೆ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಒಂದು ಸಿಟಿ ಲಿಮಿಟ್ಸ್ ಅಲ್ಲೇ ನಮ್ಗೆ ಪರ್ಮಿಟ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ.
ಸೊ ಸಿಟಿ ಬೆಳೀತಾ ಇದೆ, ಸಿಟಿ ಬೆಳೀತಾ ಇದೆ, ಜನರು ಬರ್ತಾ ಇದ್ದಾರೆ. ಬಟ್ ನಮ್ಗೇನಾಗಿದೆ ಅಂತಂದ್ರೆ ಆ ಸಿಟಿ ಲಿಮಿಟ್ಸ್ ಅಲ್ಲೇ ನಾವು ಆಟೋ ಓಡಿಸ್ಬೇಕು. ಈ 50 ಕಿಲೋಮೀಟರ್ ರೇಂಜ್ ಅಲ್ಲಿ ಸುಮಾರು 3.5 4.5 ಲಕ್ಷ ಆಟೋಗಳಿದಾವೆ 50 ಕಿಲೋಮೀಟರ್ ರೇಂಜ್ ಅಲ್ಲಿ. ರಿಯಲಿ Really? ಗೊತ್ತೇ ಇಲ್ಲ ಸರ್ ಇದು. ಇಲ್ಲ ಇದೆ. ಹೌದಾ? ಹೌದು ಮೇಡಮ್. ವರ್ಷಕ್ಕೆ 20,000 ಆಟೋಗಳಿಗೆ ಪರ್ಮಿಟ್ ಕೊಡಿ ಅಂತ ಸರ್ಕಾರ ನಿಗದಿ ಮಾಡಿತ್ತು. ಬಟ್ ಕೆಲವೊಬ್ರು ತಮ್ಮ ಲಾಭಕ್ಕಾಗಿ ಏನ್ ಮಾಡಿದ್ರು, ಇನ್ನು ಪರ್ಮಿಟ್ ಗಳನ್ನ ಜಾಸ್ತಿ ಕೊಡಿ ಅಂತದ್ದು. ಸೊ ಇವಾಗ ಏನಾಗ್ತಿದೆ, ವರ್ಷಕ್ಕೆ 20,000 ಆಟೋಗಳು ಬರ್ತಿತ್ತು ಮೊದಲು. ಇವಾಗ ವರ್ಷಕ್ಕೆ 60,000 ರಿಂದ 80,000 ಆಟೋಗಳು ರೋಡ್ ಮೇಲೆ ಬರ್ತಾ ಇದಾವೆ. ಒಬ್ಬೊಬ್ಬ. ಇವಾಗಲೂ ಕೂಡ ಡೈಲಿ 500 ಆಟೋಗಳು ರೋಡ್ಗೆ ಇಳಿತಾ ಇದಾವೆ, ಬಿಸ್ನೆಸ್ ಇಲ್ಲ ಅಂದ್ರು. ಓಕೆ ಸರ್, ಆಟೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವೈಸ್, ಯಾಕಂದ್ರೆ ನೀವು ಅವಾಗಿಂದ ಇದ್ದೀರಿ, ಬಹುಶಃ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಏನಾದ್ರೂ ಬದಲಾವಣೆಗಳಾಗಿದೆನಾ ಸರ್ ಆಟೋದವ್ರ ಮೇಲೆ ಇರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್? ಯಾಕಂದ್ರೆ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ, ರ್ಯಾಪಿಡೋ ಬಂತು, ಓಲೋ ಬಂತು, ಈ ತರದ್ದು. ಹಿಂಗೆ ಆಟೋ ಡ್ರೈವರ್ಗಳು ಇದೇ ರೀತಿ ಇರಬೇಕು ಆ ತರದ್ ಅವಾಗ್ಲೂ ಇತ್ತಾ? ಇವಾಗ ಯಾವ ರೀತಿಯಾಗಿ ಬಂದ? ಅವಾಗ ತುಂಬಾ ಇದು ಶಿಸ್ತು ಅನ್ನೋದು ತುಂಬಾ ಇತ್ತು. ಇವಾಗೆಲ್ಲ ಆ ಶಿಸ್ತು ಪಾಲನೆ ಮಾಡೋರು ಯಾರು ಇಲ್ಲ. ಯಾರು ಇಲ್ಲ. ಆಟೋ ಡ್ರೈವರ್ಸ್ ಯಾರು ಇಲ್ಲ. ಯಾವ ರೀತಿ ಶಿಸ್ತನ್ನ ಮೇಂಟೈನ್ ಮಾಡ್ತಿದ್ರಿ ಆವಾಗ ನೀವು? ಅವಾಗ ಅಂದ್ರೆ ಪ್ಯಾಂಟು ಶರ್ಟು, ಹಾ. ಮತ್ತೆ DL ಡಿಸ್ಪ್ಲೇ, ಮತ್ತೆ ಗಾಡಿದು ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಇರ್ಬೇಕಾಗಿತ್ತು. ಓಕೆ ಆ ಇದ್ದೋನೆ ಅವ್ನ್ ಡ್ರೈವರ್ ಅಂತ ನಾವು ಪರಿಗಣಿಸ್ತಾ ಇದ್ರಿ. ಈಗೆಲ್ಲ ಆ ತರ ಇಲ್ಲ. ಒಂದ್ ಶರ್ಟ್ ಹಾಕೊಂಡ್ಬಿಟ್ಟು ಏನೋ ಒಂದು ಸ್ಕ್ಯಾಶನ್ ತರ ಅವರು ಗಾಡಿ ಓಡಿಸ್ತಾವ್ರೆ. ಓಕೆ. ಬಟ್ ನಾನು ಕೆಲವ್ರನ್ನ ಅಬ್ಸರ್ವ್ ಮಾಡಿದೀನಿ, ಅವರು ಏನು ಈ ತರ ಶರ್ಟ್ ಹಾಕಿರಲ್ಲ, ಡ್ರೈವರ್ ಇದಾರೆ ಅಂತ ಅನ್ಬಿಟ್ಟು ಅದನ್ನ ಜಸ್ಟ್ ಮೇಲ್ ಹಾಕೊಂಡಿರ್ತಾರೆ ಸರ್. ಅದನ್ನ ಮೇಲ್ ಹಾಕೊಂಡಿರ್ತಾರೆ. ಅದೇ ಕಾರಣ ಏನಿರ್ಬೋದು ಅಂದ್ರೆ, ಅವ್ರು ಕಾಮನ್ ಆಗಿ ಒಂದ್ ಶರ್ಟ್ ಹಾಕಿರ್ತಾರೆ, ಅಯ್ಯೋ ಡ್ರೈವರ್ ಬಂದ್ರೆ ಇರಿ ಮೇಡಮ್ ಅಂತ ಅನ್ಬಿಟ್ಟು ಈಗ ಹಾಕೊಂಡಿರೋದ್ ನಾನು ನೋಡಿದೀನಿ. ಯಾಕೆ ಕಾರಣ ಏನಿರ್ಬೋದು ಅಂದ್ರೆ ಅದನ್ನ ಪೊಲೀಸ್ ಅವರ ಹೆದರಿಕೆ ಅಷ್ಟೇ. ಪೊಲೀಸ್ ಅವ್ರ ಬಟ್ ಯಾಕೆ ಕೆಲವ್ರು ಅದನ್ನ ಹಾಕೊಳಲ್ಲ, ಅದನ್ನ ಫಾಲೋ ಮಾಡಲ್ಲ? ಡ್ರೈವರ್ ಅಂತ ತೋರ್ಸ್ಕೊಳಕ್ಕೆ ಕೆಲವ್ರಿಗೆ ಇಷ್ಟ ಇಲ್ಲ. ರಾಜಕೀಯ. ಅದು ನನ್ಗೊಂದು ಒಬ್ಬ ಫ್ರೆಂಡ್ ಇದ್ದಾನೆ ಸಾಕಾರ ನಗರದಲ್ಲಿ. ಓಕೆ. ಏನಾಡೋ ಫುಲ್ ಡ್ರೆಸ್ ಅಲ್ಲಿ ಇರ್ತೀಯ, ನಿಗೇನು ಅನ್ಸಲ್ಲ. ಬೇರೆ ನಿನ್ ಫ್ರೆಂಡ್ಶಿಪ್ ಅವ್ರ ಇವ್ರು ರಿಲೇಷನ್ ಅಲ್ಲಿ ನೀನ್ ಡ್ರೆಸ್ ನೋಡಿದ ತಕ್ಷಣ ಆಟೋ ಡ್ರೈವರ್ ಅಂದ್ಬಿಟ್ಟು ನಿನ್ಗ ಅದ್ರ ಬೆಲೆ ಇರ್ತದ ಒಬ್ಬೊಬ್ಬ ಅಂತ ಕೇಳ್ದ. ಯಾಕಂತ ನೋಡ್ರಿ, ನನಗ ಶರ್ಟ್ ಹಾಕ್ಬೇಕಂದ್ರೆ ಅಲರ್ಜಿ ಅಂತ ಹೇಳ್ದ. ಒಬ್ಬೊಬ್ಬ. ಹಂಗಾದ್ರೆ ಅವನೆಲ್ಲ ಅದೇ ಇವಾಗಿನ ಯೂತ್ ಅಲ್ವಾ, ಅವನ್ಗ ಆ ತರ ಮನ್ಸಲ್ಲಿ ಇದೆ. ಹೌದು. ಎಷ್ಟೋ ಜನ ಸರ್. ಹೌದು ಹೇಳಿ. ನಾನು ಪ್ರತಿಯೊಂದು ವೇದಿಕೆಲಾಗ್ಲಿ ಎಲ್ಲೇ ಹೋಗ್ಲಿ ಹೌದು. ಆದಷ್ಟು ನಾನು ಯೂನಿಫಾರ್ಮ್ ಹಾಕೊಂಡು ಹೋಗೋದು ನಂಗೆ ಇಷ್ಟ. ಏನಕ್ಕಂದ್ರೆ ನನಗೆ ಗುರುತಿದು ಆಟೋ ಚಾಲಕ ಅದು ಐಡೆಂಟಿಟಿ. ಸೊ ಅದಕ್ಕೆ ನಾನು ಎಲ್ಲೇ ಹೋದ್ರು ಫುಲ್ ಯೂನಿಫಾರ್ಮ್ ಹಾಕೊಳಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಓಕೆ. ಬಟ್ ಬಹಳಷ್ಟು ಜನ ಈ ಆಟೋ ಡ್ರೈವರ್ಸ್ಗೆ ಅಂದ್ರೆ ಏನ್ ಚಾಲೆಂಜಸ್ ಇರುತ್ತೆ ಸರ್ ಈಗ ಆಟೋ ಡ್ರೈವರ್? ಯಾಕಂದ್ರೆ ನೀವ್ ಹೇಳ್ತಾ ಇದ್ರಿ, ಇವರೇ ಹೇಳ್ತಾ ಇದ್ರು, ಕೆಲವ್ರಿಗೆ ಇಷ್ಟ ಇರಲ್ಲ ಒಂದ್ ಇದನ್ನ ತೋರಿಸ್ಕೊಳಕ್ಕೆ, ಡ್ರೈವರ್ ಅಂತ ಹೇಳ್ಕೊಳಕ್ ಇಷ್ಟ ಇರಲ್ಲ, ಅದನ್ನ ಪ್ರೂವ್ ಮಾಡ್ಕೊಳಕ್ ಇಷ್ಟ ಇರಲ್ಲ. ಯಾಕೆ? ಏನ್ ಇರ್ಬೋದು ಅಂತ ಹೇಳಿ? ಅವ್ರವ್ರ ಮನ್ಸಿನ ಇಚ್ಛೆ ಮೇಡಮ್. ಇವ್ರು ಇವಾಗ್ಲೇ ಹೇಳಿದ್ರಲ್ವಾ, ಹಾ. ತೋರಿಸ್ಕೊಳಕ್ಕೆ ನಾಚಿಕೆ ಪಡುತ್ತೆ ಡ್ರೆಸ್ ಹಾಕೊಂಡು. ಆ ರೀತಿ ಇದ್ದಾರೆ, ಕೆಲವೊಬ್ರು ಇದ್ದಾರೆ, ಪೂರ್ತಿ ಜನ ಅಂತಲ್ಲ, ಕೆಲವೊಬ್ರು. ಅಂದ್ರೆ ನಾನ್ ನೋಡ್ದಂಗೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟರ್ ಅಲ್ವಾ, ನನ್ನ ಜೊತೆನೆ ತುಂಬಾ ಜನ ಕ್ರಿಯೇಟರ್ಸ್ ಇದ್ದಾರೆ. ಆದ್ರೆ ಅವನೊಬ್ಬ ಆಟೋ ಡ್ರೈವರ್ ಅಂತ ತೋರಿಸೋರಿಗೆ ನಾಚಿಕೆ ಪಡೋದು. ಯೂನಿಫಾರ್ಮ್ ಇರೋರು ಹಂಗೆ ಆಟೋ ಓಡಿಸ್ತಾರೆ, ಬಟ್ ಆಟೋ ಓಡಿಸ್ತಾರೆ ಆದ್ರೆ ಯೂನಿಫಾರ್ಮ್ ಹಾಕೊಂಡು ಲೈನ್ ಮೇಲೆ ಬರುವಾಗ ಯೂನಿಫಾರ್ಮ್ ಹಾಕೊಳ್ಳೋದಿಲ್ಲ, ಅಂದ್ರೆ ಯಾರಿಗೂ ತೋರಿಸ್ಕೊಳ್ಳಲ್ಲ. ಓಕೆ ಸರ್, ಈಗ ಆಟೋ ಡ್ರೈವರ್ ಅಂತ ಅಂದಾಗ ಎಲ್ಲಾದ್ರೂ ಒಂದ್ ಕಡೆ ಸಿಚುಯೇಷನ್ ಅಲ್ಲಿ ನಿಮ್ಮನ್ನ ಕೀಳಾಗಿ ನೋಡಿದ್ದೀನಾ? ಮೇಡಮ್, ಡಿಪೆಂಡ್ ಅಪಾನ್ ಅವ್ರ ಮನಸ್ಸು ಇಚ್ಛೆ. ಏನಕ್ಕಂತಂದ್ರೆ ಕೆಲವೊಂದ್ಸಾರಿ ಪ್ಯಾಸೆಂಜರ್ ರೆಸ್ಪೆಕ್ಟ್ ಕೊಡೋರು ಇದಾರೆ, ಕೆಲವರು ಡಿಸ್ರೆಸ್ಪೆಕ್ಟ್ ಮಾಡೋರು ಇದಾರೆ. ಇವನೇನ್ ಮಾಮೂಲಿ ಆಟೋ. ನಾನು ಡೈಲಿ ಏನಿಲ್ಲ ಅಂತಂದ್ರು 25 ರಿಂದ 30 ಜನ ಪ್ಯಾಸೆಂಜರ್ನ ಕರ್ಕೊಂಡು ಬರೋದು ಮಾಡ್ತೀನಿ. ಆನ್ಲೈನ್, ಇವಾಗೆಲ್ಲ ಆನ್ಲೈನ್ ಅಲ್ವಾ. ಸೊ ಆ ಟೈಮಲ್ಲಿ ಕೆಲವರು ಸರ್ OTP ಅಂತಾರೆ, OTP ತಗೊಳ್ಳಲ್ಲ ಅನ್ನೋರು ಇದಾರೆ. ಅಂದ್ರೆ ಇದಾರೆ. ಹೌದಾ ಸರ್? ಇದಾರೆ, ತಗೊಳಲ್ಲೇ. ಅಂದ್ರೆ ಅವ್ರೇನೋ ಅವ್ರ ಹತ್ರ ನಾವು ಭಿಕ್ಷೆ ಬೇಡೋ ರೇಂಜ್ ಅಲ್ಲಿ ಇದೀವೇನೋ ಅನ್ನೋ ರೀತಿ ಮನಸ್ಥಿತಿಯವರು ಇದಾರೆ. ಆ ರೀತಿ ನನಗ್ ಸಿಕ್ಕಾಗ ನಾನು ಅವ್ರಿಗೆ ಅದೇ ರೀತಿಲಿ ಉತ್ತರ ಕೊಡ್ತೇನೆ. ಹೇಳ್ಕೊಂಡು ಹೋಯ್ತಾರೆ, ಗಾಡಿ ನಂದು, ಸರ್ವಿಸ್ ಅಲ್ಲಿ ಇದೀನಿ ನಾನು. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್.